ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯದ ಕಲ್ಯಾಣಕ್ಕೆ ಹೆಗ್ಗುಂಜೆ ರಾಜೀವ ಚಾರಿಟಬಲ್ ಟ್ರಸ್ಟ್ ಟೊಂಕ ಕಟ್ಟಿ ನಿಂತಿದೆ. ತಳ ಸಮುದಾಯದ ಬುಡಕಟ್ಟು ಜನರ ಕಣ್ಣೀರು ಒರೆಸುವ ಕೆಲಸ ನಡೀತಾ ಇದೆ. ಅದರ ಭಾಗವಾಗಿ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುಂದಾಪುರ ತಾಲೂಕಿನ 74ನೇ ಒಳ್ಳೂರು ಗ್ರಾಮದಲ್ಲಿ 2.5 ಕೋಟಿ ವೆಚ್ಚದಲ್ಲಿ 14 ಮನೆಗಳ ಭೂಮಿ ಪೂಜೆ ನೆರವೇರಿತು. ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥರು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀಗಳು, ಕೊರಗರು ಈ ಶತಮಾನದಲ್ಲೂ ಮೂಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ಉಳಿದುಕೊಳ್ಳಲು ಒಂದು ಸೂರಿಲ್ಲ, ಭೂಮಿಯೂ ಇಲ್ಲ, ಸರ್ಕಾರಿ ಉದ್ಯೋಗ ಮೊದಲೇ ಇಲ್ಲ. ಇದನ್ನು ಮನಗಂಡು ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ 14 ಮನೆಗಳ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟಿದೆ. ನೀರಿನಂತೆ ಬದುಕಬೇಕು, ದೇವರು ಕೊಟ್ಟ ಸಂಪತ್ತನ್ನು ಸಮಾಜದ ಏಳಿಗೆಗೆ ಹಂಚಬೇಕು, ಅದು ಎಲ್ಲೆಡೆ ಹಬ್ಬಿ ಇತರರಿಗೂ ಸ್ಫೂರ್ತಿಯಾಗಬೇಕು. ಈ ನಿಟ್ಟಿನಲ್ಲಿ HS ಶೆಟ್ಟಿಯವರ ಕಾರ್ಯ ಅನೇಕರಿಗೆ ಪ್ರೇರಣೆಯಾಗಿದೆ ಅಂತ ಶ್ಲಾಘಿಸಿದರು. ರಾಜೀವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ HS ಶೆಟ್ಟಿ ಮಾತನಾಡಿ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡುವ ಕಾರ್ಯಗಳು ಯಶಸ್ವಿಯಾಗುತ್ತೆ. ಇಂತಹ ಕೆಲಸಕ್ಕೆ ಶ್ರೀಗಳ ಆಶೀರ್ವಾದ ಮತ್ತು ಸಮಾಜದ ಬೆಂಬಲ ದೊರೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಯುತ ಡಾಕ್ಟರ್ HS ಶೆಟ್ಟಿ ಅವರು ಇವತ್ತು ತಮ್ಮ ಟ್ರಸ್ಟ್ ನ ಮೂಲಕ ದೊಡ್ಡ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಾಜ ಸೇವೆ ಎಷ್ಟೋ, ಇದು ಭಗವಂತನ ಆರಾಧನೆಯೂ ಹಾಗೆ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಭಗವಂತನ ಕೃಷ್ಣನ ಮಾತು, ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ. ಹಾಗೆ ಯಾರು ಕಷ್ಟದಲ್ಲಿದ್ದಾರೆ, ದುಃಖಿತರಾಗಿದ್ದಾರೆ, ಅವರಿಗೆ ಮಾಡುವ ಸೇವೆ ಅದು ನೇರವಾಗಿ ನನಗೆ ಸಲ್ಲುವ ಪೂಜೆ. ಇದು ಕೃಷ್ಣನ ಮಾತು. ರಾಮನೂ ಕೂಡ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎನ್ನುವ ಮಾತಿನ ಮೂಲಕ ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು, ನಮ್ಮ ಮಾತೆಯರನ್ನು ಪ್ರೀತಿಸಬೇಕು, ಮಾತೃಭೂಮಿಯನ್ನು ಪ್ರೀತಿಸಬೇಕು ಅಂತ ಹೇಳಿದ. ಇದು ರಾಮ ಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ. ಹಾಗಾಗಿ ದೇಶದ ದೀನರಿಗೆ, ದುಃಖಿತರಿಗೆ ನಾವು ಏನು ಸಹಾಯ ಮಾಡ್ತಾ ಇದ್ದೇವೆ ಅದು ನೇರವಾಗಿ ರಾಮನ ಸೇವೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ HS ಶೆಟ್ಟಿ ಮಾಡ್ತಾ ಇರತಕ್ಕಂತ ಈ ಕಾರ್ಯ ಏನಿದೆ ಇದನ್ನು ನಾವು ಪರಿಪೂರ್ಣವಾಗಿ ಅಭಿನಂದಿಸ್ತಾ ಇದ್ದೇವೆ. ಕೊರಗರ ಬಗ್ಗೆ ಅತಿಯಾದ ಒಂದು ಆಸಕ್ತಿ ಯಾಕೆ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ನಾವು ಕೃಷಿ ಕಾರ್ಮಿಕರಾಗಿ ಕೊರಗರು ಬರ್ತಾ ಇದ್ವಿ. ನನಗೊಂದು ಭಾವನೆ ಇದೆ, ನಾವು ಅವರನ್ನ ಹೆಚ್ಚಾಗಿ ದುಡಿಮೆ ಮಾಡಿಸಿದ್ದೀವಿ ಅಂತ. ಅವರ ಪರಿಸ್ಥಿತಿ ಬಹಳ ಕೆಟ್ಟದ್ದಿತ್ತು. ನಾನು ಜನ್ನಾಡಿಯಲ್ಲಿ ಹೋಗುವಾಗ ಹೀಗೆ ಸುಮ್ಮನೆ ಹೋದದ್ದು ಅಂತ ಹೇಳಿದ್ರೆ, ಅವರ ಅವರ ಪ್ರೆಷರಿಗೆ ನೋಡ್ಕೊಂಡು ಬರೋಣ ಅಂತ ತಪ್ಪಿಸ್ಕೊಳ್ಳಿಕ್ಕೆ ಹೋದದ್ದು. ಅಲ್ಲಿ ಹೋಗಿ ನೋಡುವಾಗ ಅವರ ಪರಿಸ್ಥಿತಿ ಮತ್ತೆ ಅವರ ಒಳ್ಳೆತನ, ಹೊರಗರ ಒಳ್ಳೆತನ ಅಂತ ಹೇಳಿದ್ರೆ ಅಷ್ಟು ಅತ್ಯುತ್ತಮವಾದ ಒಳ್ಳೆತನ. ಅಲ್ಲಿ ಒಬ್ಳು ಬಂದು ನನ್ನ ಕೇಳಿದ್ಲು, ನನ್ನ ಪರಿಚಯ ಆಯ್ತಾ? ಇಲ್ಲ, ನಾನು ಬಚ್ಚಿ ನಿಮ್ಮನೇಲಿ ಗಂಟಿ ಮೆಸ್ತಾ ಇದ್ದೆ ಅಂತ. ಹೌದಾ ಮರತಿ ಅಂತ ಅವಳು ಹೇಳಿದ ಒಂದು ಮಾತು ಉಂಟ, ಇಲ್ಲೂ ಬಹಳ ಒಂದು ನನಗೆ ಗಾಢವಾಗಿ ಒಳಗೋಯ್ತು. ಅಂದ್ರೆ ಅವಳು ಹೇಳಿದ್ಲು, ನೀವು ಭತ್ತ ಕುಟ್ಟುವಾಗ ನನಗೆ ಕಾಲು ಇದಾಯಿತು, ಬೆರಳು ಕಟ್ಟಾಯಿತು, ನಿಮ್ಮಮ್ಮ ಬ್ಯಾಂಡೇಜ್ ಹಾಕಿದ್ರು ಅಂತ. ನಾನು ಆಲೋಚನೆ ಮಾಡಿದ್ದು, ಬ್ಯಾಂಡೇಜ್ ಹಾಕೋದು ಒಂದು ಸರ್ವಸಾಮಾನ್ಯ, ನಾವು ಮಾನವೀಯತೆಯಿಂದ ಎಲ್ರಿಗೂ ಬ್ಯಾಂಡೇಜ್ ಹಾಕ್ತೀವಿ. ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದ್ರೆ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ತೀವಿ. ಇವಳು ಯಾಕೆ ಹೇಳ್ತಿದ್ದಾಳಪ್ಪ ಅಂತ ಆಲೋಚನೆ ಮಾಡಿ ನೋಡುವಾಗ, ಅವಳು ಯಾರೂ ಅವರಿಗೆ ಬ್ಯಾಂಡೇಜ್ ಹಾಕ್ಲಿಕ್ಕೆ ತಯಾರಿರ್ಲಿಲ್ಲ. ಆವಾಗ ನಮ್ಮ ಅಮ್ಮ ಹಾಕಿದ್ರು ಅಂತ ಆ ಕೃತಜ್ಞತೆ ಎಷ್ಟೋ ವರ್ಷ, ಅಂದ್ರೆ 50 ವರ್ಷದ ನಂತರ ಅವಳು ನೆನ್ಪಿಟ್ಕೊಂಡಿದ್ಲು. ನಂತರ ಅವನ್ನಲ್ಲಿ ವಿಚಾರಿಸಿ ನೋಡುವಾಗ ಅವರಿಗೆ ಯಾವುದೂ ಒಂದು ದಾಖಲೆ ಇಲ್ಲ ಸರಿಯಾಗಿ. ಏನೋ ಅಲಾಟ್ ಮಾಡಿರ್ತಾರೆ ಒಂದು ಜಮೀನು, ಅದು ಎಲ್ಲ ಒಂದು 20 ಜನರಿಗೆ ಅದರಲ್ಲಿ ಹಕ್ಕಿರುತ್ತೆ. ಅವರಿಗೆ ಸರ್ಕಾರಿ ಸ್ಕೀಮಿಂದ ಖಂಡಿತವಾಗಿ 1 ಪೈಸಾ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ.